ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ನಮ್ಮ ಜ್ಯೋತಿಷ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಈ ಶುಭ ಕಾರ್ಯಗಳು ಆಗಬೇಕಾಗಿದ್ದರೆ, ಶುಭ ಮುಹೂರ್ತಗಳಿರಬೇಕಾದ್ರೆ ಏನೇನು ಇರಬೇಕು ಅಂತ ನಾವು ಇಷ್ಟು ದಿನ ಈ ಚುಟುಕು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ವಿ. ಪಂಚಕದ ಬಗ್ಗೆ ನೆನ್ನೆ ಹೇಳಿದ್ವಿ. ನಿಷ್ಪಂಚಕ ಅಂದರೆ ಯಾವುದು ದೋಷ ಇಲ್ಲದಿರತಕ್ಕಂಥ ಶುಭಕರವಾಗಿರ್ತಕ್ಕಂಥದ್ದು. ಏನು ಲಗ್ನ ನಿಷ್ಪಂಚಕ ಅಂದರೆ 3, 5, 7, 9 ಅಂದರೆ ವಾರ, ತಿಥಿ, ನಕ್ಷತ್ರ, ಲಗ್ನ, ಧ್ರುವಕ ಇವುಗಳನ್ನು ಕೂಡಿ 9ರಿಂದ ಭಾಗಿಸಿದಾಗ 3, 5, 7, 9 ಬಂದರೆ ಶುಭಕರವಾಗಿರ್ತಕ್ಕಂಥ ಪಂಚಕ ನಿಷ್ಪಂಚಕ ಅಂತ ಇದ್ವಿ. ಅಲ್ಲಿಂದ ಆಚೆಗೆ ಧ್ರುವಕ ಯಾವುದಕ್ಕೆ ಏನು ಧ್ರುವಕ ನೋಡಿ, ಮೇಷಕ್ಕೆ 5, ವೃಷಭಕ್ಕೆ 7, ಮಕರಕ್ಕೆ 2, ಕುಂಭಕ್ಕೆ 4, ಮೀನಕ್ಕೆ 6, ಇತರೆ ಎಲ್ಲ ಲಗ್ನಗಳಿಗೆ 0 ಅಂತಕ್ಕಂಥದ್ದು ಧ್ರುವಕ. ಅದಲ್ಲದೆ 3, 5, 7, 9 ಬಂದಾಗ ನಿಷ್ಪಂಚಕ ಲಗ್ನಗಳಂದಿವೆ. ಅದು ಬಿಟ್ಟು ಬೇರೆ ಏನು ಅಂದರೆ 1 ಅಂತಕ್ಕಂಥದ್ದು ಮೃತ್ಯು ಪಂಚಕ, 2 ಅಂತಕ್ಕಂಥದ್ದು ಅಗ್ನಿ ಪಂಚಕ, 4 ಅಂತಕ್ಕಂಥದ್ದು ರಾಜ ಪಂಚಕ, 6 ಅಂತಕ್ಕಂಥದ್ದು ಚೋರ ಪಂಚಕ, 8 ಅಂತಕ್ಕಂಥದ್ದು ರೋಗ ಪಂಚಕ ಅಂತ 5 ಅಶುಭ ಪಂಚಕಗಳಿರ್ತವೆ. ಇವುಗಳ ಬಗ್ಗೆ ನಾಳಿನ ಇದರಲ್ಲಿ ವಿವರಿಸ್ತೀನಿ.